ಎಂಒಬಿಗಳ ಪರೇಡ್ ನಡೆಸಿದ ಡಿವೈಎಸ್ಪಿ ಪಾಂಡುರಂಗ ಕಳ್ಳರ ಮೇಲೆ ಖಾಕಿ ಹದ್ದಿನ ಕಣ್ಣು. ಹಳೆ ಚಾಳಿ ಮುಂದುವರೆಸಿದರೆ ಕಾನೂನು ಕ್ರಮ, ಡಿವೈಎಸ್ಪಿ ಪಾಂಡುರಂಗ ವಾರ್ನಿಂಗ್. ಹೌದು, ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ಆವರಣದಲ್ಲಿ ಡಿವೈಎಸ್ಪಿ ಪಾಂಡುರಂಗ ನೇತೃತ್ವದಲ್ಲಿ ದೊಡ್ಡಬಳ್ಳಾಪುರ ಡಿವೈಎಸ್ಪಿ ಉಪವಿಭಾಗದ ಎಲ್ಲ ಠಾಣೆಗಳ ಎಒಬಿಗಳ ಒಂದು ಪರೇಡ್ ನಡೆಯಿತು. 1000ಕ್ಕೂ ಹೆಚ್ಚು ಎಒಬಿಗಳ ಪೈಕಿ ಕೇವಲ 1017 ಎಒಬಿಗಳು ಮಾತ್ರ ಇಂದಿನ ನಡೆದಂತಹ ಪರೇಡ್ನಲ್ಲಿ ಇದ್ರು. ಈ ವೇಳೆ ಡಿವೈಎಸ್ಪಿ ಪಾಂಡುರಂಗ ಮಾತನಾಡಿ, ರಾತ್ರಿ ಕಳ್ಳತನ ಮಾಡಿ ಬೆಳಗ್ಗೆ ಡ್ಯೂಟಿ ಅಂತ ಹೇಳಿದ್ರೆ ಪೊಲೀಸರು ಸುಮ್ಮನಿರಲ್ಲ. ಹಳೆ ಕಳ್ಳರ ಮೇಲೂ ಪೊಲೀಸರ ನಿಗಾ ಇದೆ ಅಂತ ಹೇಳಿದ್ರು. ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಡಿ. ಸಮಾಜದಲ್ಲಿ ಉತ್ತಮ ಕೆಲಸವನ್ನ ಮಾಡಿ, ಸಮಾಜದಲ್ಲಿ ಗೌರವಯುತವಾಗಿ ಬಾಳಲು ಪ್ರಯತ್ನ ಮಾಡಬೇಕು. ಅದಕ್ಕೆ ನಾವು ಕೂಡ ಸಹಾಯ ಮಾಡುತ್ತೇವೆ ಅಂತ ಹೇಳಿದ್ರು. ಕಳ್ಳರ ಬಗ್ಗೆ ಮಾಹಿತಿ ದೊರೆತರೆ ಪೊಲೀಸ್ ಠಾಣೆಗೆ ತಿಳಿಸುವಂತೆ ಹಳೆ ಕಳ್ಳರಿಗೆ ಒಂದು ಸಲಹೆ ನೀಡಿದ್ರು. ಸಮಾಜ ಶಾಂತಿಗೆ ಧಕ್ಕೆ ಆಗದಂತೆ ಇರಬೇಕು. ಯಾವುದೇ ಅಕ್ರಮ ಕೆಲಸದಲ್ಲಿ ಭಾಗಿಯಾದರೆ ಅವರ ಮೇಲೆ ಕ್ರಮ ವಹಿಸಲಾಗುತ್ತದೆ ಅಂತ ಹೇಳಿದ್ರು. ಈ ವೇಳೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ಗಳಾದಂತಹ ಶಶಿಧರ್, ಪ್ರಶಾಂತ್, ಕಲ್ಲಪ್ಪ, ಸಿಬ್ಬಂದಿಯವರು ಹಾಜರಿದ್ದರು. ಕೊಡ್ಬೇಕಂತ ಹೋಗಿದ್ದೆ. ಒಂದೇ ಕೇಸ್ ಐತೆ, ಕ್ಲೋಸ್ ಆಯ್ತು. ಆಯ್ತು ನೋಡಿ, ಫುಲ್ ಮಾಡಿ ನಗಬೇಡ್ರಿ. ಯಾಕಂತೀಯ ಮತ್ತೆ ಸಪ್ಲೈ ಮಾಡಿದ್ರೆ ಮತ್ತೆ ನೀನು ಆರೋಪಿ ಆಗಲ್ಲೇನೋ? ನಿಮ್ ತಲೆ ಗೊತ್ತಿಲ್ಲ ನಿಮ್ಗೆ, ವೆರಿಫೈ ಮಾಡ್ಬೇಕಲ್ಲ, ನಿಮ್ ಕೆಲಸ ಅಲ್ವಾ ಅದು. ಮತ್ತೆ ಅದನ್ನೇ ಮಾಡ್ತಾ ಇದ್ದೀಗ, ಅದನ್ನಕ್ಕೆ ಟೆಂಪೋ ಬಳಸ್ತೀಯ. ಟೆಂಪೋ ಜಪ್ತಿ ಮಾಡ್ಬೇಕಾಗಿತ್ತು ಒಂದು ಇವ್ರದ್ದು. ಹಾ, ಮತ್ತೆ ಬೈಕ್ ತಪ್ಪಿರ್ತಾನ ಅವನು. ಏನ್ ಮಾಡಿದೆ? ನಿನ್ ಮೇಲೆ ಹಾಕ್ತಾನೆ, ನಿನ್ ತಲೆ ಮೇಲೆ. ಅವನೆಲ್ಲಿದ್ದಾನೆ? ಮತ್ತೆ ಅವ್ನು ಹಿಡ್ಕೊಂಬರಲ್ಲ. ಮತ್ತೆ ಯಾರು ಹಾಜರಾಗಲ್ಲ ಅವ್ರು ಕಾನ್ಸಂಟ್ರೇಷನ್ ಮಾಡ್ರಿ ನೀವು. ಕೇಸ್ ಬೇರೆ ನಡೀತಾ ಇದೆ, 12:25 ಅವ್ನು ಹಾಜರಾಗ್ತಾ ಇಲ್ಲ ಕೋರ್ಟ್ಗೂ ಬರ್ತಾ ಇಲ್ಲ. ಅವ್ನು ಮತ್ತೆ ನೋಟ್ ಮಾಡ್ಕೊಂಡ್ರೆ ಸ್ವಲ್ಪ. ಏನು ಅವನ ಹೆಸರು? ಜಬಿ ಅಂತ ನೋಟ್ ಮಾಡ್ಕೊಳ್ಳಿ. ಅವ್ರು ಅಂಥವ್ರನ್ನ ಹಿಡ್ಕೊಂಬರ್ಬೇಕು ನಾವು. ಮೇಯ್ನು ನಿಮ್ದು ಕೇಸು ನೋಡಿ, ಎಲ್ಲಿ ಮಾಡಿದ್ರಿ? ಏನ್ ತಿಳ್ಕೊಂಡು ಹೋಗಿದ್ರು? ಹಾಗೆ ಹೋಗ್ಬಿಡ್ತಾವ ಅಲ್ಲೆಲ್ಲ. ಮತ್ತೆ ಕತೆ ಹೇಳ್ತೀಯ? ಏನಾಗಿದೆ ಕೇಸು? ಇನ್ನ ಇದ್ರು ಏನ್ ನೀವು ಸ್ಪ್ಲಿಟ್ ಅಪ್ ಆಗಿದ್ದೇನೆ? ಮತ್ತೆ ಸ್ಪ್ಲಿಟ್ ಆಗಿರ್ಬೇಕಲ್ಲ ಕೇಸು. ಈ ಕೇಸ್ ಏನಾಗಿದ್ದೀರಿ? ಸ್ಪ್ಲಿಟ್ ಅಪ್ ಮಾಡಿದಾರಾ? ನೋಟ್ ಮಾಡಿಕೊಳ್ಳ.